ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಹೊರಗುತ್ತಿಗೆ ಮಹಿಳಾ ನೌಕರರಿಗೂ ಹೆರಿಗೆ ಭತ್ಯೆ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ತುಮಕೂರಿನಲ್ಲಿ ಮನವಿ ಮಾಡಿದರು. ತುಮಕೂರು ನಗರದ ಬಾಲಭವನದಲ್ಲಿ ಮಾತನಾಡಿದ ಅವರು, ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ದುಡಿಯುತ್ತಿರುವ ಮಹಿಳಾ ನೌಕರರಿಗೆ ಕಾಯಂ ನೌಕರರಂತೆಯೇ ಹೆರಿಗೆ ರಜೆ, ಹೆರಿಗೆ ಭತ್ಯೆ ಕಲ್ಪಿಸುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿ ಕಾರ್ಯರೂಪಕ್ಕೆ ತರುವಂತೆ ಯತ್ನಿಸುತ್ತೇನೆ ಎಂದು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭರವಸೆ ನೀಡಿದರು. ಸೊ ಅದು ಮತ್ತೆ ಪ್ರತಿ ವರ್ಷ ಅವರಿಗೆ ಹೊಸ ಕಾಂಟ್ರಾಕ್ಟ್ ಸೈನ್ ಆಗುತ್ತೆ. ಆವಾಗ ಅವರಿಗೆ ಕೆಲಸದ ಬದ್ಧತೆ ಇಲ್ಲ, ಭದ್ರತೆ ಇಲ್ಲ. ಆ ಭದ್ರತೆ ಬಗ್ಗೆನೂ ಸಹ ನಾವು ಅವರೆಲ್ಲರೂ, ಯಾಕಂದರೆ ಈಗ ಒಂದು ವರ್ಷ ನೀವು ಕೆಲಸ ಮಾಡಿ ನೆಕ್ಸ್ಟ್ ವರ್ಷ ನೀವಿಲ್ಲ ಅಂದಾಗ ಅವರು ಯಾವ ಥರ ಬದುಕಬೇಕು. ಸೊ ಅಂಥದಕ್ಕೆಲ್ಲ ಯಾವ ಥರ ಕಡಿವಾಣ, ಯಾವ ಥರ ನಾವು ಆ ಪಾಲಿಸಿ ಮ್ಯಾಟರ್ಸ್ನೆಲ್ಲ ಮಾಡ್ಬೋದು ಅನ್ನೋದನ್ನು ನಾನು ಸರ್ಕಾರಕ್ಕೆ, ಸ್ಪೆಷಲಿ ಆರೋಗ್ಯ ಇಲಾಖೆ ಸಚಿವರ ಜೊತೆ ನಾನು ಮಾತಾಡಿ ಅವರ ಹೋರಾಟದ ಪರವಾಗಿ ನಿಂತ್ಕೊಂಡು ಎಷ್ಟಾಗುತ್ತೆ ಅಷ್ಟು ಸಹ ನಾವು ಅವರಿಗೆ ಅವರ ಸಂಘಟನೆಯ ಒಂದು ಅದಕ್ಕೆ ನಾನು ಬೆಂಬಲವನ್ನು ಸೂಚಿಸ್ತೇನೆ. ಮೇಡಮ್, ಇತ್ತೀಚೆಗೆ ರೀಸೆಂಟ್ ಒಂದು ಪ್ರಕರಣ ಆಗಿದೆ ಚಿಕ್ಕನಹಳ್ಳಿಯಲ್ಲಿ. 13 ವರ್ಷದ ಬಾಲಕಿ ಈಗ ಪ್ರೆಗ್ನೆಂಟ್ ಆಗಿ ಗರ್ಭಿಣಿಯಾಗಿ ಈಗ ಗಂಡು ಮಗುವಿಗೆ ಜನ್ಮ ಕೊಟ್ಟಿರ್ತಕ್ಕಂಥದ್ದು. ಆ ವಿಚಾರ ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದೆಯಾ? ಅದಕ್ಕೆ ಯಾವ ರೀತಿಯಾಗಿ ಕ್ರಮ ತಗೊಳ್ಳಿ? ನೋಡಿ, ಆ್ಯಕ್ಚುಲಿ 26 ವಾರಗಳಾದರೆ ಮಗುವನ್ನು ತೆಗೆಸ್ಲಿಕ್ಕೆ ಆಗೋದಿಲ್ಲ. ಬಟ್ ಆದರೆ ಅದಕ್ಕೆ ಮುಂಚೆ ಆದರೆ ತೆಗೆಸ್ಬೋದು. ಅದು ಮನೆಯಲ್ಲಿ ಇರೋರಿಗೆ ಗೊತ್ತಾಗದೇ ಇರೋ ಹಾಗೆ ಅದು ಆದಾಗ, ಮತ್ತು ಆ ಪೋಕ್ಸೋ, ಅದಕ್ಕೆ ನಾನು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಪೋಕ್ಸೋ ಅಡಿಯಲ್ಲಿ ಅವರನ್ನು ಅರೆಸ್ಟ್ ಮಾಡಿ ಮತ್ತು ಅವ್ರಿಗೆ ಬೇಲಿಲ್ಲ. ಮತ್ತು ಏನಂತಂದರೆ, ಒಂದು ನೋಡಿ, ಸರ್ಕಾರ ಮಾಡ್ತಾ ಇದೆ, ಇಲ್ಲ ಅಂತ ಹೇಳಬಾರ್ದು, ಯಾಕಂದರೆ ಸ್ಕೂಲ್ನಲ್ಲಾಗಲಿ. ಬಟ್ ಇದಕ್ಕೆಲ್ಲ ಕಾರಣ ಬಡತನ. ಏನಂದರೆ ಲೈಕ್, ಮತ್ತು ಇದು ತಂದೆ ತಾಯಿಗೆ ಗೊತ್ತಿಲ್ಲದಂಗೆ ಇದಾಗುತ್ತೆ ಅಂದಾಗ ಅವನು ಗಂಡಸಿರ್ತಾನಲ್ಲ, ಅದಕ್ಕಂತೂ ಅವನಿಗೆ ಶಿಕ್ಷೆ ಆಗೇ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಗೆಲ್ಲಬೇಕು ಅಂತಂದರೆ ನಾವು ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಹೆಚ್ಚೆಚ್ಚಿಗೆ ಅರಿವಿನ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಅವರಿಗೆ ತಿಳಿಸುವಂಥ ಕೆಲಸ ಮಾಡಿದ್ರೆ ಮಾತ್ರ ಇದಕ್ಕೆ ನಾವು ಒಂದಿನ ಫುಲ್ ಸ್ಟಾಪ್ ಆಗುತ್ತೆ. ತುಮಕೂರಲ್ಲಿ ಜಾಸ್ತಿ ಆಗ್ತದೆ ಮೇಡಮ್. ತುಮಕೂರಲ್ಲೇ ಅಲ್ಲ, ಉತ್ತರ ಕರ್ನಾಟಕದಲ್ಲೂ ಆಗ್ತಾ ಇದೆ. ನಾನು ಹೌದು, ಖಂಡಿತ ಕೊಡಬೇಕು. ಯಾಕೆ ಅಂದರೆ ಖಂಡಿತ ಕೊಡಬೇಕು. ಯಾಕೆ ಕೊಡಬಾರ್ದು? ನಮಗೆ ನಾವು ಮಕ್ಕಳಿದ್ದಾಗ ಅದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ. ಇವತ್ತಿನ ಕಾಲಕ್ಕೆ ನಾವು ಆ್ಯಕ್ಚುಲಿ ಅವತ್ತು ಕೊಡಬೇಕಾಗಿತ್ತು, ಇವತ್ತು ಕೊಡಲೇಬೇಕು. ಕೊಟ್ಟಾಗ ಖಂಡಿತ ಮಕ್ಳಿಗೆ ಗೊತ್ತಾಗುತ್ತೆ. ಎಷ್ಟೋ ಜನ ಮಕ್ಕಳಿಗೆ ಸಂಪರ್ಕ, ಗಂಡು ಹೆಣ್ಣಿನ ಸಂಪರ್ಕ ಆದರೆ, ಒಂದು ಸಲ ಆದರೆ ನಾನು ಬಸ್ರಿ ಆಗ್ತೀನಿ ಅನ್ನೋದೂ ಸಹ ಅವ್ರಿಗೆ ಗೊತ್ತಿಲ್ಲಪ್ಪ. ಅರ್ಥ ಆಯ್ತಾ? ಮುಟ್ಟು ನಿಂತೋದ್ರೆ, ಈಗ ಈ ತಿಂಗಳು ಆಗಲಿಲ್ಲ, ನಾನು ಬಸ್ರಿ ಆಗಿರ್ತೀನಿ ಅನ್ನೋದೂ ಸಹ ಅದಕ್ಕೆ ಗೊತ್ತಿರಲ್ಲ. 2 ತಿಂಗಳು 3 ತಿಂಗಳು ಆಗಿರಲ್ಲ. ಕೆಲವೊಂದು ಸಲ ಕೆಲವ್ರ ಮಕ್ಕಳಿಗೆ 3 ತಿಂಗಳಾದಮೇಲೆ, ಕೆಲವು ಮಕ್ಕಳಿಗೆ ಪ್ರತಿ ತಿಂಗಳಾಗುತ್ತೆ, ಕೆಲವು ಮಕ್ಕಳಿಗೆ ಆಗೋದೇ ಇಲ್ಲ. 3 ತಿಂಗಳಿಗೊಂದು ಸಲ ಮೊದಲು ಪ್ರಾರಂಭ ಆದಾಗ. ಸೊ ಅವಕ್ಕೆ ಅರಿವಿನ ಜ್ಞಾನನೇ ಕಡಿಮೆ. ಸೊ ಹಾಗಾಗಿ ಹೆಚ್ಚಿನ ಹೊತ್ತು ಸರ್ಕಾರ ಮತ್ತು ಜಿಲ್ಲಾಧಿಕಾರಿ ಕಚೇರಿಯಿಂದ ಜಿಲ್ಲಾಡಳಿತ ಮತ್ತು ನಮ್ಮ ಪ್ರೈಮರಿ ಮತ್ತು ಸೆಕೆಂಡ್ರಿ ಎಜುಕೇಷನ್, ನಮ್ಮ ಶಿಕ್ಷಣ ಇಲಾಖೆ ಎಲ್ಲವೂ ಸಹ, ಇವನ್ ನೀವು ನಮ್ಮ ಪೊಲೀಸ್ ಇಲಾಖೆನೂ ಸಹ ತೆರೆದ ಮನೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಇದೆ. ಖಂಡಿತವಾಗ್ಲೂ ಅದು ಕರೆಕ್ಟಾಗಿ ಜರುಗಿದ್ರೆ ಇಂಥ ಎಲ್ಲ ಒಂದು ಅಚಾತುರ್ಯಗಳನ್ನು ನಾವು ತಡಿಬಹುದು. ಹೌದು ಹಂಚಿದ್ದಾರೆ. ಹೌದು, ಖಂಡಿತ ಇದೆ. ನಾನು ಕ್ರಮ ತಗೊಳಕ್ಕಾಗಲ್ಲ ತಮ್ಮ. ಒಂದು ನಿಮಿಷ ಇಲ್ಲಿ ಕೇಳ್ತೀನಿ. ನಾವು ಕೊಟ್ಟಿದ್ದೀವಿ ಡೆಪ್ಟಿ ಡೈರೆಕ್ಟರ್ಗೆ, ನೀವು ಕೇಳಿ. ನಿಮಗೆ ಮಾಡಿಲ್ಲ, ನನಗೆ ಮಾಡ್ತಾರೆ. ಅಲ್ಲ ಯಾರು? ಹೌದು, ನಾನಿದನ್ನ ಅಲ್ಲ ಒಂದು ನಿಮಿಷ ತಮ್ಮ, ನಿಮ್ಮ ಹೆಸರು ಏನು ಹೇಳಿ? ನರಸಿಂಹಮೂರ್ತಿ ಅವರೇ, ನಾನಿದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅವರಿಗೆ ನಾನು, ಯಾಕಂದರೆ ಇವರು ಪ್ರಿನ್ಸಿಪಲ್ ಸೆಕ್ರೆಟರಿ ಫೋನ್ ಎತ್ತಲಿಲ್ಲ. ಸೊ ಅವ್ರು ನೆಕ್ಸ್ಟ್ ಯಾರು ಇರ್ತಾರಲ್ಲ ಅವರಿಗೆ ಖುದ್ದಾಗಿ ನಾನು ಫೋನಲ್ಲಿ ಮಾತಾಡಿ ಇದನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ. ಯಾಕೆಂದರೆ ಆಮೇಲೆ ಆ ವಿಡಿಯೋಸ್ಗಳ ಬಗ್ಗೆನೂ ನನಗೆ ಗಮನ ಇದೆ. ಆಮೇಲೆ ನಾನು ನಿಮ್ಮ ಚೇತನ್ ಅವ್ರಿಗೂ ಸಹ ನಾನು ಮಾತಾಡಿದ್ದೀನಿ. ಮತ್ತು ಯಾಕೆ ಹಿಂಗೆ ಆಯಿತು ಅದನ್ನೆಲ್ಲನೂ ಉತ್ತರ ಕೊಡೋಕ್ಕೂ ನಾನು ಹೇಳಿದ್ದೀನಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ದೈನಂದಿನ ವಸ್ತುಗಳ ಮೇಲೆ ಬೆಲೆ ಏರಿಕೆ ಖಂಡಿಸಿ ಶಿರಾನಗರದಲ್ಲಿ ಬಿಜೆಪಿ ಪ್ರತಿಭಟನೆ ಪಾದಯಾತ್ರೆ ನಡೆಸಿದರು.
ದೈನಂದಿನ ವಸ್ತುಗಳ ಮೇಲೆ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಶಿರಾನಗರದ ಅಂಬೇಡ್ಕರ್ ವೃತ್ತದಿಂದ ಪ್ರತಿಭಟನಾ ಪಾದಯಾತ್ರೆ ಪ್ರಾರಂಭಗೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಬುಕ್ಕಾಪಟ್ಟಣ ರಸ್ತೆ ಮೂಲಕ ಮಿನಿ ವಿಧಾನಸೌಧ ತಲುಪಿ ಶಿರಾ ತಾಲೂಕು ತಹಶೀಲ್ದಾರ್ಗೆ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ ಹಾಗೂ ಬಿಜೆಪಿ ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನಗರ ಹಾಗೂ ಗ್ರಾಮಾಂತರ ಮಂಡಲದ ಬಿಜೆಪಿ ಕಾರ್ಯಕರ್ತರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ಈ ರೀತಿಯಾಗಿ ಆಗ್ತಾ ಇದೆ. ಇವತ್ತು ಬೇಸಿಗೆ ಜನಕ್ಕೆ ಕುಡಿಯೋ ನೀರಿಲ್ಲ, ಹಳ್ಳಿನಲ್ಲಿ ಹಾಹಾಕಾರ ಇದ್ದಿದೆ. ಇಂಥ ಸಂದರ್ಭದಲ್ಲಿ ಇವರಿಗೆ ಜನಪರವಾದ ಕಾರ್ಯಕ್ರಮ ಮಾಡಬೇಕಾ? ಹೋಗ್ರಿ ಸಿದ್ದರಾಮಯ್ಯ ಅವರೇ, ಮಾನ್ಯ ಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರೇ, ಹಳ್ಳಿಗೆ ಹೋಗ್ರಿ, ಜನ ನೋಡ್ರಿ. ಯಡಿಯೂರಪ್ಪ ಸರ್ಕಾರ ಬಂದಾಗ ಒಬ್ಬರೇ ಮಂತ್ರಿ, ಅವರೊಬ್ಬರೇ ಮುಖ್ಯಮಂತ್ರಿ, ಒಬ್ಬರೇ ಮಂತ್ರಿ. ಪ್ರವಾಹ ಬಂತು, ಒಬ್ಬರೇ ಏಕಾಂಗಿಯಾಗಿ ಜನರ ಸಂಪರ್ಕಕ್ಕೆ ಹೋದ್ರು. ಒಂದೊಂದು ಮನೆಗೆ ಎಷ್ಟು ಕೊಟ್ಟರು? 5 ಲಕ್ಷ ರೂಪಾಯಿ ಕೊಟ್ಟರು. ಮನೆ ಕಟ್ಟಕ್ಕೆ ಪ್ರವಾಹದಿಂದ ಕಚ್ಕೊಂಡಂತ ಜನರಿಗೆ 5 ಲಕ್ಷ ಕೊಟ್ಟರು. ಓದೋ ಹುಡುಗರಿಗೆ ಸೈಕಲ್ ಕೊಡ್ತಾ ಇದ್ರು. ಇವರು ಓದೋ ಹುಡುಗರ ಅಮ್ಮಂದ್ರಿಗೆ ಬಸ್ಸಲ್ಲಿ ಫ್ರೀ ಕೊಡ್ತಾರೆ. ಆದ್ರೆ ಮಕ್ಕಳಿಗೆ ಬಸ್ ಇಲ್ಲ, ಹಳೆ ಬಸ್ಸುಗಳು ಮಕ್ಕಳಿಗೆ ಬಸ್ ಇಲ್ಲ. ಫ್ರೀ ಕೊಡ್ತೀವಿ ಅಂತ ಹಳೆ ಬಸ್ಸಲ್ಲಿ ಜನ ಓಡಾಡ್ತಿದ್ದಾರೆ. ಈ ರೀತಿಯಾಗಿ 1, 2, 3 ಎಲ್ಲದನ್ನು ಕೂಡ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಜನ ಬೇಸತ್ತು ಹೋಗಿದ್ದಾರೆ, ಜನ ರೋಸ್ ಹೋಗಿದ್ದಾರೆ. ಇನ್ನ ಎಲ್ಲ ನೋಡ್ನಲ್ಲಿ ಅತ್ಯಾಚಾರಗಳು, ದರೋಡೆಗಳು. 2 ದಿವಸದಿಂದ ಬೆಂಗಳೂರಿನಲ್ಲಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್, ಶಿವಾಜಿನಗರದಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಒಬ್ಬ ಹೆಣ್ಣು ಮಗಳು ಅವರ ಅಣ್ಣ ತಂಗಿ ಇಬ್ರು ಊಟಕ್ಕೆ ಹೋಗುವಂತ ಸಂದರ್ಭದಲ್ಲಿ ದುಷ್ಕರ್ಮಿಗಳು ರಾತ್ರಿ 1 ಗಂಟೆಯಲ್ಲಿ ಆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡ್ತಾರೆ. ಇದು ಒಂದಲ್ಲ, ಇಂಥ 100 ಕೇಸ್ಗಳು. ಇದು ನಾಚಿಕೆ ಆಗಲ್ಲ, ಮಾನ ಮರ್ಯಾದೆ ಇಲ್ಲ ನಿಮ್ಗೆ. ಏನ್ ತಿಂತಾಯ್ತೀರಿ ನೀವು? ಮತ್ತೆ ಏನ್ ತಿಂತೀರಿ? ನಾನು ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಯಾಕೆ ಈ ಜನಗಳಿಗೆ ರಾಜ ಪ್ರತ್ಯಕ್ಷ ದೇವತ ಅಂತ ಹೇಳ್ತೀವಿ ನಾವು. ಸಿದ್ದರಾಮಯ್ಯ ರಾಜಸ್ಥಾನದಲ್ಲಿ ಕೂಡವೇ ಇದೇ ಮಾಡಲ್ಲ. ಜನ 135 ಸೀಟ್ ಕೊಟ್ಟರು, ಉಪಚುನಾವಣೆ ನಿಮ್ಮನ್ನು ಗೆಲ್ಸಿದ್ರು. ಏನ್ ಮಾಡ್ತಾ ಇದ್ದೀರಿ? ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಸರ್ಕಾರದ ವಿರುದ್ಧ ಕೊರಟಗೆರೆ ಪಟ್ಟಣದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ಕೊರಟಗೆರೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಬಿಜೆಪಿ ಪಕ್ಷದಿಂದ ರಾಜ್ಯ ಸರ್ಕಾರದಿಂದ ಆಗುತ್ತಿರುವ ಅನ್ಯಾಯ ಹಾಗೂ ಸಂವಿಧಾನ ವಿರೋಧಿ ಧೋರಣೆಯನ್ನ ಹಾಗೂ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಬಿಜೆಪಿ ಮಂಡಲದ ತಾಲೂಕು ಅಧ್ಯಕ್ಷ ರುದ್ರೇಶ್ ಮಾತನಾಡಿ, ಭಾರತ ಜಾತ್ಯತೀತ ರಾಷ್ಟ್ರ. ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯವನ್ನ ಓಲೈಕೆ ಮಾಡುವ ದೃಷ್ಟಿಕೋನದಲ್ಲಿ ದಲಿತರು ಮತ್ತು ಹಿಂದುಳಿದ ವರ್ಗಕ್ಕೆ ಸಂವಿಧಾನ ನೀಡಿರುವ ಹಕ್ಕನ್ನ ಕಿತ್ತುಕೊಳ್ಳುವ ಪ್ರಯತ್ನ ರಾಜ್ಯ ಸರ್ಕಾರ ಮಾಡುತ್ತಿದೆ ಎಂದು ಆರೋಪ ಮಾಡಿದರು. ನಮ್ಮ ಬಿಜೆಪಿ ಕಾರ್ಯಕರ್ತರಿಗೆ ಕಿರುಕುಳ ನೀಡಿ ಆತ್ಮಹತ್ಯೆಗೆ ದಾರಿ ಮಾಡುತ್ತಿದ್ದಾರೆ. ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎಲ್ಲಿ ಇದ್ದಾರೆ? ರಾಜ್ಯದಲ್ಲಿ ಈ ರೀತಿಯ ಆತ್ಮಹತ್ಯೆಗಳು ನಡೆಯುತ್ತಿದೆ. ಡೆತ್ ನೋಟ್ನಲ್ಲಿ ಸ್ಥಳೀಯ ಕಾಂಗ್ರೆಸ್ ಶಾಸಕರು ಸೇರಿದಂತೆ ಹಲವು ನಾಯಕ ಹೆಸರು ಇದ್ದರೂ ಇವರ ಮೇಲೆ ಎಫ್ಐಆರ್ ಏಕೆ ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ನಡೆದ ಬೆಲೆ ಏರಿಕೆ ವಿರುದ್ಧದ ಪ್ರತಿಭಟನೆಯಲ್ಲಿ 100 ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಏನು ಇಂದು ರಾಜ್ಯಾದ್ಯಂತ ನಮ್ಮ ಜನರ ಪರವಾಗಿ ಕೂಗಾಗಿ ಭಾರತೀಯ ಜನತಾ ಪಾರ್ಟಿ ಇಂದು ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಅದರಲ್ಲೂ ಇಂದು ಕೊರಟಗೆರೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಏನು ಜನಸಾಮಾನ್ಯರು ಜೀವನ ಮಾಡೋದು ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಸರ್ಕಾರಕ್ಕೆ ಗೊತ್ತಾಗಬೇಕು. ಕಾರಣ ಏನು, ಇಂದಿನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಆಡಳಿತ ಏನು ಮಾಡ್ತಾ ಇದೆ, ಅವರದೇ ಆದಂತಹ ನೀತಿಯಲ್ಲಿ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನ ವಿರೋಧಿಸಿ ಇಂದು ನಮ್ಮ ಭಾರತೀಯ ಜನತಾ ಪಾರ್ಟಿ ದಿನೇ ದಿನೇ ಅಹೋರಾತ್ರಿ, ಮೊನ್ನೆ 2 ದಿನ ಅಹೋರಾತ್ರಿ ನಡೀತು. ಅದಾದ ನಂತರ ರಾಜ್ಯದಲ್ಲಿ ಪ್ರತಿ ಮಂಡಲಗಳಲ್ಲೂ ಪ್ರತಿಭಟನೆ ನಡೀತಾ ಇದೆ. ಇದನ್ನ ಪರಿಗಣಿಸಿ ಜನಸಾಮಾನ್ಯರಿಗೆ ಆದಷ್ಟು ಅನುಕೂಲ ಆಗೋ ತರದಲ್ಲಿ ಸರ್ಕಾರ ಬದಲಾವಣೆಗಳನ್ನ ತರಬೇಕು.
ಏನು ಸಾಮಾನ್ಯ ಜನರಲ್ಲಿ ದಿನೇ ದಿನೇ ಭಯ ಆತಂಕಗಳು ಉಂಟಾಗ್ತಿದೆ. ಈ ಒಂದು ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಂದು ನಮ್ಮ ಕೊರಟಗೆರೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇವತ್ತಿನ ದಿವಸ ನಾವು ಏನು ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರದ ಪರಮಾವಧಿಗೆ ಹೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪಕ್ಷದ ವತಿಯಿಂದ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಬಂದು ಸುಮಾರು 2.5 ವರ್ಷ ಆಗ್ತಾ ಇದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಹೊಸ ಯೋಜನೆಗಳು ಯಾವುದು ನಡೀತಾ ಇಲ್ಲ. ಕೇವಲ ಗ್ಯಾರಂಟಿಗಳನ್ನ ಹೇಳ್ಕೊಂಡು ಇವತ್ತು ರಾಜ್ಯ ಸರ್ಕಾರದ ಚುಕ್ಕಾಣಿಯನ್ನು ಹಿಡಿದಂತ ಕಾಂಗ್ರೆಸ್ ಪಕ್ಷ ಆ ಒಂದು ಗ್ಯಾರಂಟಿಗಳಿಗೆ ಬೇಕಾಗಿರ್ತಕ್ಕಂಥ ಅನುದಾನವನ್ನ ಪಡಿಲಿಕ್ಕೆ ಎಲ್ಲದರ ಅಗತ್ಯ ವಸ್ತುಗಳ ಮೇಲೆ ಬೆಲೆಯನ್ನ ಏರಿಕೆಯನ್ನ ಮಾಡಿದ್ದಾರೆ. ಹಾಲಿನ ದರವನ್ನ ಹೆಚ್ಚಿಗೆ ಮಾಡಿದ್ದಾರೆ. ಆಲ್ಕೋಹಾಲ್ ದರವನ್ನು ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಹೇಳ್ತಾ ಹೋದ್ರೆ ಒಂದು ದೊಡ್ಡ ಪಟ್ಟಿನೇ ನಾವು ಹೇಳ್ಬೇಕಾಗ್ತದೆ. ಸ್ಟ್ಯಾಂಪ್ ಡ್ಯೂಟಿಯಿಂದ ಹಿಡಿದು, ರಿಜಿಸ್ಟ್ರೇಷನ್ ಫೀ ಇಂದ ಹಿಡಿದು, ಪ್ರಾಪರ್ಟಿ ಟ್ಯಾಕ್ಸ್ ಇಂದ ಹಿಡಿದು, ಕೊನೆಗೆ BBMP ವ್ಯಾಪ್ತಿ ಒಳಗಡೆ ಕಸಕ್ಕೂ ಕೂಡ ತೆರಿಗೆಯನ್ನ ಹಾಕಿರ್ತಕ್ಕಂಥ ಒಂದು ಯಾವ್ದಾದ್ರು ಸರ್ಕಾರ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ. ಇದರ ಪ್ರತಿಭಟನೆಯಾಗಿ ನಾವು ಇವತ್ತು ಬಾಬು ಜಗಜೀವನ್ ರಾಮ್ ಜಯಂತಿಯ ಜೊತೆಗೆ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆ ಇವತ್ತಿಗೆ ಇಲ್ಲಿ ನಿಲ್ಲೋದಿಲ್ಲ. ಇದು 26ನೇ ತಾರೀಕು ವರೆಗೂ ಕೂಡ ನಾವು ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ತಾ ಇದ್ದೇವೆ. ಸತತವಾಗಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ, ಎಲ್ಲಾ ಮಂಡಲ ಕೇಂದ್ರಗಳಲ್ಲಿ ಕೂಡ ಈ ರೀತಿಯಾಗಿರ್ತಕ್ಕಂಥ ಪ್ರತಿಭಟನೆಗಳನ್ನ ಇಡೀ ರಾಜ್ಯದಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ. ಇದು ನಾವು ಸತತವಾಗಿ ಕಾಂಗ್ರೆಸ್ ವಿರುದ್ಧದ ಹೋರಾಟವನ್ನ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಜನಸಾಮಾನ್ಯರಿಗೆ ಈ ಒಂದು ಏನು ಬೇಸಿಗೆಯ ಬಿಸಿಲಿನ ಜೊತೆಗೆ ತೆರಿಗೆಗಳ ಬಿಸಿಯು ಕೂಡ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಅದ್ರ ಬಗ್ಗೆ ತಿಳುವಳಿಕೆಯನ್ನ ಜನಸಾಮಾನ್ಯರಿಗೆ ಹೇಳ್ತಕ್ಕಂಥ ಕರ್ತವ್ಯವನ್ನ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಬಿಜೆಪಿ ಪಕ್ಷ ಒಂದು ಯಶಸ್ವಿಯಾಗಿ ಮಾಡ್ತವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಆತರ ವ್ಯಕ್ತಪಡಿಸಿದ್ರೆ ಇವರು ಅವ್ರನ್ನ ಅವ್ರಿಗೆ ಕೊಲೆ ಬೆದರಿಕೆ ಹಾಕ್ಬಿಟ್ಟು ಅವ್ರನ್ನ ಆತ್ಮಹತ್ಯೆ ಮಾಡೋ ಅಂತ ಒಂದು ಸಂದರ್ಭನ ಸೃಷ್ಟಿ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನಮ್ ಗೃಹ ಸಚಿವರು ಏನ್ ಕೆಲಸ ಮಾಡ್ತಾ ಇದ್ದಾರೆ? ಗೃಹ ಸಚಿವರು ಎಲ್ಲಿದ್ದೀರಾ ನೀವು? ನಮ್ಮಲ್ಲಿ ಇರೋ ಅಂತ ಎಲ್ಲಾ ಯುವಕರುಗಳು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಯಾವ್ದನ್ನು ನೀವು ವಿಚಾರಣೆ ಮಾಡದಂಗೆ, ತನಿಖೆಗೆ ಒಳಪಡಿಸ್ದಂಗೆ ಅಲ್ಲಿ ಅವರು ಡೆತ್ ನೋಟ್ ನಲ್ಲಿ 2 MLA ಹೆಸರು ಕೊಟ್ಟಿದ್ದಾರೆ. ಆ FIR ಅಲ್ಲಿ ಅವ್ರ ಹೆಸರು ಸೇರಿಸ್ತಾ ಇಲ್ಲ. ಈ ತರ ಈ ಒಂದು ತೊಗಲಕ್ ಸರ್ಕಾರ ಈ ಕೂಡ್ಲೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬಿಜೆಪಿ ಕೊರಟಗೆರೆ ಮಂಡಲದ ವತಿಯಿಂದ ಈ ದಿನ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಇದಾದ ಕೂಡಲೇ ನಾವು ನಮ್ಮ ಕಚೇರಿಯಲ್ಲಿ ಜಗಜೀವನ್ ರಾವ್ ರವರ ಒಂದು ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಉಪರಾಷ್ಟ್ರಪತಿಯವರು ಒಂದು ಹಸಿರು ಕ್ರಾಂತಿಯನ್ನ ಮಾಡಿದಂತ ಒಂದು ಮಹಾನ್ ವ್ಯಕ್ತಿಯ ಜಯಂತಿಯನ್ನ ಈ ತರ ಮಾಡ್ತಾ ಇದೀವಿ. ಬಾಬು ಜಗಜೀವನ್ ರಾಮ್ ಅವರ 118ನೇ ಜನ್ಮ ದಿನಾಚರಣೆಯನ್ನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ವಿವಿಧೆಡೆ ಆಚರಣೆ ಮಾಡಲಾಯಿತು. ಚಿಕ್ಕನಾಯಕನಹಳ್ಳಿ ತಾಲೂಕು ಆಡಳಿತ ಭವನದಲ್ಲಿ 118ನೇ ಬಾಬು ಜಗಜೀವನ್ ರಾಮ್ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಾಸಕ ಸುರೇಶ್ ಬಾಬು ಭಾಗಿಯಾಗಿ ಮಾತನಾಡಿದರು. ಅಂಬೇಡ್ಕರ್ ಜಯಂತಿಯಂದು ಬಾಬು ಜಗಜೀವನ್ ರಾಮ್ ಅವರ ಭವನದ ಕಟ್ಟಡ ಶಂಕುಸ್ಥಾಪನೆ ಕಾರ್ಯಕ್ರಮ ಮಾಡಲು ಶಾಸಕ ಸುರೇಶ್ ಬಾಬು ತಿಳಿಸಿದರು. ನೆಹರು ಸರ್ಕಲ್ನಲ್ಲಿ ಮಾತಂಗ ಮುನಿ ಪರಿವಾರ
ಟ್ರಸ್ಟ್ ಹಾಗೂ ಬಾಬು ಜಗಜೀವನ್ ರಾಮ್ ಸಹಕಾರ ಬ್ಯಾಂಕ್ ಹಾಗೂ ಸಂಘಟನೆಗಳಿಂದ ಬಾಬು ಜಗಜೀವನ್ ರಾಮ್ ಜನ್ಮ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಿ ನೆರೆದಿದ್ದ ಸಭಿಕರಿಗೆ ಮಜ್ಜಿಗೆ ಪಾನಕ ಮತ್ತು ಹೆಸರುಬೇಳೆ ವಿತರಣೆ ಮಾಡಲಾಯಿತು. ಬೆಸ್ಕಾಂ ಕಚೇರಿಯಲ್ಲೂ ಜಯಂತಿ ಆಚರಿಸಿದ್ದು ನಾಗರಾಜು ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೆರವೇರಿತು. ಕಾಂಗ್ರೆಸ್ ಕಚೇರಿಯಲ್ಲೂ ಸಹ ಜಗಜೀವನ್ ರಾಮ್ ಅವರ ಜಯಂತಿಯನ್ನ ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು. ದೊಡ್ಡ ಮನಸ್ಸು ಮಾಡಿ ಅವರಿಗೆ ಎಲ್ಲ ರೀತಿಯ ಬದ್ಧತೆ ಕಾಳಜಿಯಿಂದ ನಾವು ತುಂಬುವಂಥ ಕೆಲಸ ಎಲ್ಲ ಸಂಘಟನೆಗಳು ಕೂಡ ಮಾಡಿದ್ರೆ, ಮತ್ತೆ ಇವತ್ತು ನಾನು ಹೇಳೋದು ಎಲ್ಲ ಹೋರಾಟಗಾರರು ಕೂಡ ಹೇಳ್ತಕ್ಕಂಥದ್ದು ಇಷ್ಟೇ, ಇವತ್ತು ಆ ಸಮಾಜಗಳಲ್ಲಿ ಕಟ್ಟ ಕಡೆಯಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲ ಸವಲತ್ತು ಕೂಡ ಸಿಗೋಂಥದ್ದನ್ನ ನಾವು ಮಾಡಿದ್ರೆ ಖಂಡಿತ ಅವತ್ತು ಅವರಿಬ್ಬರಿಗೆ ನಾವು ಗೌರವ ತಂದಂಗೆ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡೋದನ್ನ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡೋಣ, ನಾವು ನೀವೆಲ್ಲ ಸೇರಿಕೊಂಡು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಜಗಜೀವನ್ ರಾಮ್ ಭವನ ಕಟ್ಟಲಿಕ್ಕೆ ಒಂದು ಸುಸಜ್ಜಿತವಾದ ಒಂದು ಜಾಗ, ಒಂದು ಅವಕಾಶ ಆಗಿದೆ. ಅದರ ಜೊತೆಯಲ್ಲಿ ಅಲ್ಲಿ ಉತ್ತಮ ರೀತಿಯಲ್ಲಿ 2 ಫ್ಲೋರ್ ಮಾಡೋಂಥದ್ದು, ಕೆಳಗಡೆ ಡೈನಿಂಗ್ ಹಾಲು, ಮೇಲೆ ಹಾಲ್ ಥರ ಮಾಡ್ತಕ್ಕಂಥದ್ದು, ಅದ್ರ ಮೇಲೆ ಬೇಕಿದ್ರೆ ಇನ್ನೊಂದು ಶೀಟ್ ಹಾಕಿ ಒಂದು ಮಾಡೋದಕ್ಕೂ ಎಲ್ಲದಕ್ಕೂ ಕೂಡ ಅದಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡು ಈಗಾಗಲೇ 2 ಫ್ಲೋರಿಗೆ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದಾರೆ. ಅದನ್ನು ಇನ್ನೂ ಕೂಡ ನೋಡಿ ಕೂತ್ಕೊಂಡು ಅಲ್ಲಿ ಡೈನಿಂಗ್ ಹಾಲು ಎಲ್ಲದಕ್ಕೂ ಕೂಡ ವ್ಯವಸ್ಥೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿದ್ದೇವೆ. ಮತ್ತು ಲೈಬ್ರರಿನೂ ಕೂಡ ಆಗಬೇಕಾಗುತ್ತೆ. ಅಲ್ಲಿ ಅವರ ಜಗಜೀವನ್ ರಾಮ್ ಅವರ ಎಲ್ಲ ಅವರ ಪುಸ್ತಕಗಳಿಂದ ಹಿಡಿದು ಅವರ ಒಂದು ಜೀವನ ಚರಿತ್ರೆಗಳನ್ನ ನಾವಲ್ಲಿ ಪ್ರದರ್ಶನ ಮಾಡುವಂಥದ್ದು ಕೂಡ ಒಂದು ಶಕ್ತಿಯನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್. ಹಾಗೆ ಅವರು ರೈಲ್ವೆ ಮಂತ್ರಿಗಳಾದಾಗ ರೈಲ್ವೆ ಕೇಂದ್ರಗಳಲ್ಲಿ ಹರಿಜನ ಗಿರಿಜನರಿಗೆ ಸ್ಥಳಾವಕಾಶ ಕೊಡದಲೇ ಅವರಿಗೆ ತೊಂದರೆ ಕೊಡೋಂಥ ಕಾಲದಲ್ಲಿ ಅವರಿಗೆ ಸ್ಥಳಾವಕಾಶ ಕೊಡೋಂಥ ಸರ್ಕಾರಿ ಆದೇಶವನ್ನು ಕಾರ್ಮಿಕರಿಗೆ ಏನು ಅನುಕೂಲ ಮಾಡೋಂಥ ಕೆಲಸವನ್ನು ಸನ್ಮಾನ್ಯ ಬಾಬು ಜಗಜೀವನ್ ರಾಮ್ ಮಾಡಿದರು. ಅದೇ ರೀತಿ ಏನು ಅವರು ಗೃಹ ಮಂತ್ರಿಗಳಾದಾಗ ಇಡೀ ಆ ಒಂದು ಸೈನಿಕರಲ್ಲಿ ಮೊದಲು ಹರಿಜನರನ್ನು ತಗೊಳ್ಳೋಂಥ ಒಂದು ಪರಿಸ್ಥಿತಿ ಇರಲಿಲ್ಲ. ಆ ಒಂದು ಪರಿಸ್ಥಿತಿಯನ್ನು ಸರಿದೂಗಿಸಿ ಅವ್ರನ್ನೂ ಕೂಡ ಒಂದು ಸೈನಿಕ ವೃತ್ತಿಗೆ ತಗೊಳ್ಳೋಂಥ ಒಂದು ಶಕ್ತಿಯನ್ನು, ಕಾನೂನನ್ನು ರೂಪಿಸಿದಂಥವನು ಬಾಬು ಜಗಜೀವನ್ ರಾಮ್. ಹಾಗೆಯೇ ಏನು ಈ ದೇಶದಲ್ಲಿರ್ತಕ್ಕಂಥ ಬಡತನ ಒಪ್ಪಿಸ್ಬೇಕು, ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಆಹಾರ ಸಿಗಬೇಕು ಅನ್ನೋ ಒಂದು ಭಾವನೆಯಲ್ಲಿ ಒಂದು ಹಸಿರು ಕ್ರಾಂತಿಯನ್ನು ಮಾಡಿದರು. ಆ ಹಸಿರು ಕ್ರಾಂತಿಯನ್ನು ಮಾಡೋ ಉದ್ದೇಶದಿಂದ ಈ ದೇಶಕ್ಕೆ ಏನಾಗಬೇಕು ಅಂತಂದರೆ ಒಂದು ಸಂಸ್ಥೆನೇ, ಒಂದು ಇಲಾಖೆನೇ ಸೃಷ್ಟಿ ಮಾಡಿದಂಥ ಮಹಾನ್ ವ್ಯಕ್ತಿ ಇವರು. ಜಲ ಸಂಪನ್ಮೂಲ ಇಲಾಖೆಯನ್ನು ಸೃಷ್ಟಿಸಿ ಅದರಲ್ಲಿರ್ತಕ್ಕಂಥ ಎಲ್ಲ ಹರಿಜನರಾಗಲಿ ಗಿರಿಜನರಾಗಲಿ ಪ್ರತಿಯೊಬ್ಬ ದಲಿತರಲ್ಲಿ ಅಪ್ರತಿಮ ನಾಯಕರಾಗಿದ್ದರು. ಅವರು ತಂದಂಥ ಹಸಿರು ಕ್ರಾಂತಿಯಿಂದ ಇವತ್ತೇನಾದರೂ ನಾವು ಹೆಚ್ಚಿಗೆ ಬೆಳೀತಾ ಇದ್ದೀವಿ, ವಿದೇಶಗಳಿಗೆ ನಮ್ಮ ಆಹಾರದಲ್ಲಿ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಬಾಬು ಜಗಜೀವನ್ ರಾಮ್ ಅವರು ತಂದಂಥ ಒಂದು ಹಸಿರು ಕ್ರಾಂತಿ, ಆ ಒಂದು ಸುಧಾರಣೆಯಿಂದ ಇವತ್ತು ಭಾರತ ಹಸಿರು ಕ್ರಾಂತಿಯನ್ನು ಕಂಡು ಸಂಪತ್ಭರಿತವಾಗಿದೆ. ಅದಕ್ಕೆ ಮೂಲ ಕಾರಣರಾಗಿರ್ತಕ್ಕಂಥವರು ಬಾಬು ಜಗಜೀವನ್ ರಾಮ್ ಅವರು. ಅವರ ಈ 118ನೇ ಜಯಂತಿ ದಿವಸ ಇವತ್ತು ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀರಿ. ಅವರ ಕಂಡ ಕನಸು ಇವತ್ತು ಸಾಕಾರ ಆಗಿದೆ. ಇನ್ನು ಮುಂದೆ ಕೂಡ ಭಾರತ ಹಸಿರಿನ ಸಮೃದ್ಧಿಯನ್ನು ಹೊಂದಲಿ, ಅವರ ಏನು ಆಶೆ ಇತ್ತು ಅದು ಈಡೇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ತುರುವೇಕೆರೆ ಪಟ್ಟಣದ ತಾಲೂಕು ಆಡಳಿತ ಕಚೇರಿ ಸಭಾಂಗಣದಲ್ಲಿ ಭಾರತದ ಮಾಜಿ ಉಪ ಪ್ರಧಾನಿಗಳಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜನ್ಮದಿನ ಆಚರಣೆ ಮಾಡಲಾಯಿತು. ತುರುವೇಕೆರೆ ಪಟ್ಟಣದ ತಾಲೂಕು ಆಡಳಿತ ಕಚೇರಿ ಸಭಾಂಗಣದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜನ್ಮ ದಿನಾಚರಣೆಯನ್ನ ತಹಶೀಲ್ದಾರ್ ಕುಂಬಿ ಅಹಮದ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಸಿಬ್ಬಂದಿ ವರ್ಗ ಹಾಗೂ ದಲಿತ ಮುಖಂಡರುಗಳಿಂದ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಸರಳವಾಗಿ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಹಾಗೂ ಎಲ್ಲಾ ಸಮುದಾಯದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಮುಖಂಡರು
ಮುಖಂಡರು ಹಾಗೂ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳ ಸಂಘಟನೆಗಳ ಮುಖಂಡರುಗಳು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಲಾಯಿತು. ಇದೇ ವೇಳೆ ತಾಲೂಕು ದಂಡಾಧಿಕಾರಿ ಕುಂಬಿ ಅಹಮದ್ ಮಾತನಾಡಿ, ಬಾಬು ಜಗಜೀವನ್ ರಾಮ್ ಅವರು ಹಸಿರು ಕ್ರಾಂತಿಯ ಹರಿಕಾರ, ಸ್ವತಂತ್ರ ಸೇನಾನಿ, ಕಾರ್ಮಿಕ ವರ್ಗದ ನೇತಾರ, ಬಾಂಗ್ಲಾದೇಶ ಉಗಮಕ್ಕೆ ಕಾರಣೀಕರ್ತ ಕೂಡ ಇವರು. ನಮ್ಮ ದೇಶದ ಮಾಜಿ ಉಪ ಪ್ರಧಾನಿಯೂ ಕೂಡ ಇವರು. ಪ್ರಮುಖವಾಗಿ ಭೂ ಸುಧಾರಣೆಯ ಕಾಯ್ದೆಯನ್ನ ಜಾರಿಗೊಳಿಸಿ ಭೂಮಿ ಅನುಭೋಗ ಹೊಂದಿರುವ ವ್ಯಕ್ತಿಗಳು ಅದರ ಹಕ್ಕನ್ನ ಸ್ಥಾಪಿಸಿಕೊಳ್ಳಲು ಅವಕಾಶವನ್ನ ಕಲ್ಪಿಸಿಕೊಟ್ಟವರು. ಜೊತೆಗೆ ಕೃಷಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಬೇರ್ಪಡಿಸಿ ಅವುಗಳ ಸ್ವಾತಂತ್ರ್ಯ ಖಾತೆಯ ಮೂಲಕ ಅನುವು ಮಾಡಿಕೊಟ್ಟ ತಮ್ಮದೇ ಸ್ವಂತ ದೂರದೃಷ್ಟಿ ಹೊಂದಿದ್ದ ಮಹಾಚೇತನ ಎಂದರು. ಇದೇ ಸಂದರ್ಭದಲ್ಲಿ ತಾಲೂಕಿನ ದಲಿತ ಪರ ಸಂಘಟನೆಗಳ ಮುಖಂಡರು, ವಿವಿಧ ಪರ ಸಂಘಟನೆಗಳ ಮುಖಂಡರು, ತಾಲೂಕು ಆಡಳಿತ ಸಿಬ್ಬಂದಿ ವರ್ಗ ಇನ್ನೂ ಅನೇಕರು ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಇವತ್ತು ನಾವು ಮಾಜಿ ಪ್ರಧಾನಿಗಳು ಜನ್ಮ ದಿನಾಚರಣೆಯನ್ನು ಬಾಬು ಜಗಜೀವನ್ ರಾಮ್ ಸಾಹೇಬ್ರವರ ಜನ್ಮ ದಿನಾಚರಣೆಯನ್ನು ಸಾಂಕೇತಿಕವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ದಿನಾಂಕ 14/4/2025 ಒಂದು ಬೃಹತ್ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಸಲುವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಮತ್ತೊಂದು ಸಾಂಕೇತಿಕವಾಗಿ ನಾವು ಆಚರಣೆ ಮಾಡಿದ್ದೇವೆ. ದೇಶ ಕಂಡಂತ ದಾರ್ಶನಿಕ, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ, ಮಹಾನ್ ಮುತ್ಸದ್ದಿ, ಭಾರತ ಕಂಡಂತ ಒಂದು ಶ್ರೇಷ್ಠವಾದ ಉಪ ಪ್ರಧಾನಿಗಳು, ಕೃಷಿ ಸಚಿವರು, ರಕ್ಷಣಾ ಸಚಿವರಾಗಿ, ಕೈಗಾರಿಕಾ ಸಚಿವರಾಗಿ ದೇಶಕ್ಕೆ ಅಭಿವೃದ್ಧಿ ಪಥವನ್ನು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂತಹ ಮಹಾನ್ ಚೇತನ ಬಾಬು ಜಗಜೀವನ್ ರಾಮ್ ರವರ ಜನ್ಮ ಜಯಂತಿಯನ್ನು ಇವತ್ತು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೇವೆ. ದೇಶ ತುಂಬಾ ಬಡತನದಲ್ಲಿ ಬ್ರಿಟಿಷರು ಕೈ ಕೊಟ್ಟೋದಾಗ ಕೃಷಿ ಸಚಿವರಾಗಿ ಒಂದು ಆಧುನಿಕ ಕೃಷಿ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನೇ ಎಬ್ಬಿಸಿ ಒಂದು ಆಧುನಿಕ ಕೃಷಿಯನ್ನು ಇಡೀ ದೇಶಕ್ಕೆ ಅಳವಡಿಸಿದವರು ಮಹಾನ್ ಮುತ್ಸದ್ದಿ ಬಾಬು ಜಗಜೀವನ್ ರಾಮ್. ಕೃಷಿ ಕ್ಷೇತ್ರದಲ್ಲಿ ರಸಗೊಬ್ಬರಗಳ ಬಳಕೆ, ಆಧುನಿಕ ತಂತ್ರಜ್ಞಾನಗಳ ಬಳಕೆ, ಸುಧಾರಿತ ಬಿತ್ತನೆ ಬೀಜಗಳ ಬಳಕೆಯನ್ನು ಇಡೀ ದೇಶಕ್ಕೆ ಪರಿಚಯಿಸಿದ್ರು. ಇಡೀ ದೇಶದಲ್ಲಿ ಅವತ್ತು ಆಹಾರಕ್ಕಾಗಿ, ಒಂದು ಹೊತ್ತಿನ ಊಟಕ್ಕಾಗಿ ನಮ್ಮ ಹಿರಿಯರು, ನಮ್ಮ ಎಲ್ಲರ ಹಿರಿಯರು, ನಾವೆಲ್ಲ ಹುಟ್ಟಿಲ್ಲ, ಅವರೆಲ್ಲ ತುಂಬಾ ಪರದಾಡುವಂತ ಸ್ಥಿತಿ ಇತ್ತು. ಇಡೀ ದೇಶ ಆಹಾರ ಸ್ವಾವಲಂಬನೆಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟವರು ನಮ್ಮ ಬಾಬು ಜಗಜೀವನ್ ರಾಮ್. ಅವರು ದಿನದ 24 ಗಂಟೆಯನ್ನು ದುಡಿತಾ ಇದ್ರು ಅಂತ ಒಂದು ಸಂದರ್ಭ. ಅದೇ ರೀತಿ ರಕ್ಷಣಾ ಸಚಿವರಾಗಿ ಅವರು ದೇಶದ ರಕ್ಷಣೆಗೆ ಕೊಟ್ಟಂತಹ ಕೊಡುಗೆ ಅಪ್ರತಿಮವಾದದ್ದು. ಅವರು ರಕ್ಷಣಾ ಸಚಿವರಾದ ಸಂದರ್ಭದಲ್ಲಿ ಪರಕೀಯ ದಾಳಿಗಳು ನಮ್ಮ ದೇಶದಲ್ಲಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ರಕ್ಷಣೆಯನ್ನು ಕೊಟ್ಟು ಇಡೀ ದೇಶದ ನಾಗರಿಕನ ರಕ್ಷಣೆ ಕೊಟ್ಟವರು ಬಾಬು ಜಗಜೀವನ್ ರಾಮ್. ಅವರ ಒಂದು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ಒಂದು ಸರಳವಾಗಿ ಆಚರಣೆ ಮಾಡಿದ್ವಿ, ಸಾಂಕೇತಿಕವಾಗಿ. ಇದನ್ನ 14/4 ಅವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ಒಂದು ಶ್ರೇಷ್ಠವಾದ, ಜಗತ್ತಿನ ಶ್ರೇಷ್ಠವಾದ ಸಂವಿಧಾನವನ್ನು ಕೊಟ್ಟಂತ ಮಹಾನ್ ಚೇತನಗಳು, ಎರಡು ಮಹಾನ್ ಚೇತನಗಳು, ಎರಡು ಧ್ರುವ ನಕ್ಷತ್ರಗಳು ಭಾರತ ಕಂಡಂತ ಎರಡು ಜನ್ಮ ಜಯಂತಿಯನ್ನು ನಾವು ಆಚರಣೆ ಮಾಡ್ತೇವೆ. ತಾವುಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಮತ್ತೆ ಪ್ರತಿ ಗ್ರಾಮದಲ್ಲಿ ಕೂಡ ನಾವು ತಿಳಿಸಿದ್ದೀವಿ. ಅಲ್ಲೂ ಕೂಡ ನಾವು ಎಲ್ಲ ಮೈಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅಲ್ಲಿ ಕೂಡ ಕರೆತರುವ ಜನಗಳನ್ನ ಕರೆತಂದು ಈ ವರ್ಷ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ತಾವೆಲ್ಲರೂ ಸಹಕರಿಸಬೇಕು. ಈ ಮೂಲಕ ಈ ವೇದಿಕೆಯನ್ನು ತಮ್ಮನ್ನೆಲ್ಲ ಕೇಳ್ತಾ ಇದ್ದೀವಿ. ತಾವೆಲ್ಲರೂ ತುಂಬಾ ಗೌರವ, ನನಗೆ ಒಂದು ಅವಕಾಶ ಕಾಲವನ್ನಿಸಿ ನಮ್ಮ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಖಂಡಿಸಿ ಇಂದು ಕುಶಾಲನಗರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಬಿವೈ ವಿಜಯೇಂದ್ರ, ವಿನಯ್ ಆತ್ಮಹತ್ಯೆ ಪ್ರಕರಣವನ್ನ ಸಿಬಿಐ ತನಿಖೆಗೆ ನೀಡದಿದ್ದರೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋಣ. ರಾಜ್ಯ ಸರ್ಕಾರವು ವಿನಯ್ ಆತ್ಮಹತ್ಯೆ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಿದ್ರೆ ಮಾತ್ರ ವಿನಯ್ ಸಾವಿಗೆ ನ್ಯಾಯ ಸಿಗಲಿದೆ ಎಂದು ತಿಳಿಸಿದ್ದಾರೆ. ಬಿಜೆಪಿ ನಾಯಕರು ಡಿವೈಎಸ್ಪಿ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪಶ್ಚಿಮ ನೇಪಾಳದಲ್ಲಿ ಶುಕ್ರವಾರ ಸಂಜೆ 2 ಬಾರಿ ಭೂಕಂಪನ ಸಂಭವಿಸಿದ್ದು, ಕೇವಲ 3 ನಿಮಿಷಗಳ ಅಂತರದಲ್ಲಿ 2 ಸಲ ಭೂಮಿ ಕಂಪಿಸಿದೆ ಎಂದು ಅಲ್ಲಿನ ಅಧಿಕಾರಿಗಳು ತಿಳಿಸಿದ್ದಾರೆ. ರಾಷ್ಟ್ರೀಯ ಭೂಕಂಪನ ಮಾನಿಟರಿಂಗ್ ಸೆಂಟರ್ ಪ್ರಕಾರ ಜಾಜಾಕೋಟ್ ಜಿಲ್ಲೆಯಲ್ಲಿ ಸ್ಥಳೀಯ ಕಾಲಮಾನ ರಾತ್ರಿ 8:07 5.2ರ ತೀವ್ರತೆಯ ಮೊದಲ ಕಂಪನ ದಾಖಲಾಗಿದೆ. ಬಳಿಕ 8:10
5.5 ತೀವ್ರತೆಯ ಭೂಕಂಪನ ಸಂಭವಿಸಿದೆ. 2 ಭೂಕಂಪಗಳ ಕೇಂದ್ರ ಬಿಂದು ಕಠ್ಮಂಡುವಿನ ಪಶ್ಚಿಮಕ್ಕೆ ಸೇರಿ ಸುಮಾರು 525 ಕಿಲೋಮೀಟರ್ ದೂರದಲ್ಲಿರುವ ಜಾಜರ್ ಕೋಟ್ ಜಿಲ್ಲೆಯ ಪಾನಿಕ್ ಪ್ರದೇಶದಲ್ಲಿ ಕಂಡುಬಂದಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ನಾಟಕ ಕಲೆ ಜೀವಂತವಾಗಿ ಉಳಿದಿದೆ ಎಂದು ಶಾಸಕ ಟಿಬಿ ಜಯಚಂದ್ರ ಶಿರಾದಲ್ಲಿ ತಿಳಿಸಿದ್ದಾರೆ. ಶಿರಾ ತಾಲೂಕು ಶಾಸಮಾರು ಗ್ರಾಮದಲ್ಲಿ ಏರ್ಪಡಿಸಿದ್ದ ಶ್ರೀದೇವಿ ಮಹಾತ್ಮೆ ನಾಟಕ ಪ್ರದರ್ಶನವನ್ನ ಶಾಸಕರಾದ ಟಿಬಿ ಜಯಚಂದ್ರ ವೀಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆಂಚಮಾರಯ್ಯ, ಕಾಂಗ್ರೆಸ್ ಮುಖಂಡರಾದ ಶಿವು ಚೆಂಗವರ, ತಿಪ್ಪೇಗೌಡ, ದ್ವಾರನಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್, ನಾಗೇಗೌಡ, ವಜ್ರಹಳ್ಳಿ ರಮೇಶ್, ನಾಗರಾಜು, ಸಾಹಿತಿ ದ್ವಾರನಕುಂಟೆ ಲಕ್ಷ್ಮಣ್, ಶಾಸಮಾರು ಮೂರ್ತಿ, ಪಾಂಡುರಂಗಪ್ಪ ಹಾಗೂ ಕಲಾ ಪೋಷಕರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಾತಾಡಕ್ ಹೋಗಲ್ಲ. ಈಗಾಗಲೇ ಶಿವೂರವರು, ಕೆಂಚಮಾರಯ್ಯನವರು ಮಾತನಾಡಿದ್ದಾರೆ. ಈಗ ಪಾಂಡಪ್ಪ ಕಾಯ್ತವ್ರು ಎಷ್ಟು ಬೇಗ ಮುಗಿಸ್ತಾರೆ ಅಂತ ಹೇಳಿ, ಯಾಕಂದ್ರೆ ಅವನಿಗೆ ಗೊತ್ತು ಕಷ್ಟ, ಈ ನಾಟಕ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳಿ. ಒಂದು ನಾನು ಬಹಳ ಹೊತ್ತು ಕೂತು ನಾಟಕ ನೋಡಿದೆ. ನನಗೆ ಬಹಳ ಮೆಚ್ಚುಗೆ ಆಗಿದ್ದು ಅಂದ್ರೆ ರಕ್ತ ಬಿದ್ದಾಡಿಸುವ ಪಾತ್ರ ಮಾಡಿರ್ತಕ್ಕಂಥವ್ರಲ್ಲ. ಇವತ್ತು ಸಾಮಾಜಿಕ ಮತ್ತು ಪೌರಾಣಿಕ ನಾಟಕಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಇದೆ. ಪೌರಾಣಿಕ ನಾಟಕಗಳನ್ನ ನೋಡೋದಕ್ಕೆ ಒಂದು ಖುಷಿ, ಒಂದು ಆನಂದ ಆಗ್ತದೆ. ಬಹುಶಃ ಎಲ್ಲ ಒಂದು ಕಡೆಗೆ ಈ ಎಲ್ಲ ಪ್ರತಿಯೊಂದು ನಾಟಕದ ಹಿನ್ನೆಲೆಯಲ್ಲೂ ಕೂಡ ಏನಾರು ಕೂಡ ಒಂದು ಸಂದೇಶ ಜನಗಳಿಗೆ ಇದ್ದೇ ಇರ್ತದೆ. ಇವತ್ತು ದೇವಿ ಸೃಷ್ಟಿ ಆಗ್ತಕ್ಕಂಥದ್ದು, ದೇವಿ ಕಾಪಾಡ್ತಕ್ಕಂಥದ್ದು, ಅಧರ್ಮವನ್ನು ಓಡಾಡಿಸೋಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ಒಂದು ಸಂದೇಶ ಹೋಗ್ತಕ್ಕಂಥ ದೃಷ್ಟಿಯಿಂದ ಈ ಪೌರಾಣಿಕ ನಾಟಕದಲ್ಲಿ ಮಾಡ್ತಕ್ಕಂಥದ್ದು ಹೆಚ್ಚು ಕಂಡು ಬರ್ತದೆ. ಬಹುಶಃ ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ. ಬಹಳ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಿ. ಅದ್ರ ಜೊತೆಗೆ ಈ ಕಲೆಯನ್ನು ಉಳಿಸುವಂತ ಕೆಲಸ ಮಾಡಿರ್ತಕ್ಕಂಥವ್ರು ಯಾರು ಅಂತಂದ್ರೆ ನಮ್ಮ ಎದುರಿಗೆ ಕೂತಿರ್ತಕ್ಕಂಥ ಹಾರ್ಮೋನಿ ಬಾರಿಸ್ತಕ್ಕಂಥವ್ರು ಇರ್ಬೋದು, ನಾಟಕ ನಡೆಸ್ತಕ್ಕಂಥವ್ರು ಇರ್ಬೋದು, ಮತ್ತು ತಬಲಾ ಮಾಸ್ಟರ್ಗಳಿರ್ಬೋದು. ಬಹುಶಃ ನಿಮ್ಮಿಂದ ಕಲೆ ಉಳಿದಿದೆ. ಇವತ್ತು ನಮಗೆ ಕಾಲ ಎಷ್ಟು ಬದಲಾವಣೆ ಆಗಿದೆ ಅಂದ್ರೆ, ಇವತ್ತು ಮೊಬೈಲ್ ನಾವು ಫೋನ್ನ ಕೈಲಿ ಇಟ್ಕೊಂಡ್ರೆ ಇಡೀ ಪ್ರಪಂಚದಲ್ಲಿ ನೋಡೋದಕ್ಕೆ ಸಾಧ್ಯ. ಆ ಇದ್ದಕ್ಕೂ ಕೂಡ ಈ ನಾಟಕಗಳನ್ನ, ಕಲೆಗಳನ್ನ ನೋಡೋದಕ್ಕೆ ಕಿಕ್ಕಿರೋದು ಜನ ಬರ್ತಾರೆ ಅಂತ ಹೇಳಿದ್ರೆ, ಬಹುಶಃ ನಮ್ಮ ಕಲೆ ಅಂತಕ್ಕಂಥದ್ದು ನಮಗೆ ರಕ್ತದಲ್ಲಿ ಮೈಗೂಡಿಸ್ಕೊಂಡು ಬಂದಿರ್ತಕ್ಕಂಥದ್ದು, ಗ್ರಾಮೀಣ ಪ್ರತಿಭೆಯಲ್ಲಿ ಇವತ್ತು ಮೈಗೂಡಿಸ್ಕೊಂಡಿರ್ತಕ್ಕಂಥದ್ದು. ಈ ಕಲೆಯನ್ನ ಉಳಿಸಿ ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಎಲ್ಲೋ ಒಂದು ಕಡೆಗೆ ಬಹುಶಃ ಕಷ್ಟ ಆಗ್ತದೆ. ಈ ನಾಟಕ ಆಡಬೇಕಾದಾಗ ಸುಲಭದ ಮಾತಲ್ಲ, ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚಾಗ್ತದೆ, ಕಾಲ ವ್ಯರ್ಥ ಆಗ್ತದೆ. ಇಷ್ಟೆಲ್ಲ ಮಾಡಿದಾಗೂ ಕೂಡ ಒಂದು ಕಲೆಯ ರೂಪದಲ್ಲಿ ಇವತ್ತು ಸಮಾಜವನ್ನು ತಿಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಬಹಳ ಸಂತೋಷ. ಬಹುಶಃ ಅಂತ ಇವತ್ತು ದೇವಿ ಮಹಾತ್ಮೆ, ದೇವಿ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಎಲ್ಲರನ್ನೂ ಕೂಡ ಕಾಪಾಡ್ತಕ್ಕಂಥವ್ರು ದೇವಿ ಅಂತಕ್ಕಂಥ ಕಲಾವಿದರಿಂದ ದೇವಿ ಮಹಾತ್ಮೆ ಅಥವಾ ರಕ್ತಾಭಿಜಾಸುರನ ವಧೆ ಎಂಬ ಪೌರಾಣಿಕ ನಾಟಕವನ್ನು ತುಂಬಾ ಅದ್ಭುತವಾಗಿ ಅಭಿನಯಿಸಲಿದ್ದಾರೆ ಇಲ್ಲಿನ ನುರಿತ ಕಲಾವಿದರು. ಹಾಗೆ ನಮ್ಮ ಜಯಚಂದ್ರ ಸಾಹೇಬ್ರ ಒಂದು ಪುತ್ಥಳಿ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕೆಂಚಮಾರಯ್ಯ ಸರ್ ಹೇಳಿದ್ರು. ಅದು ನಿಜವಾಗ್ಲೂ ನಮ್ಮಲ್ಲಿ ಬಹಳ ಯೋಚನೆ ಮಾಡಿ ಅಲ್ಲಿ ಡಿಸ್ಕಷನ್ ಅಲ್ಲೂ ಇದೆ. ಯಾವುದಾದ್ರೂ ಒಂದು ಮದ್ಲೂರು ಅಥವಾ ಕಳ್ಳಂಬೇಳ ಕೆರೆ ಏರಿ ಮೇಲೆ ಅವ್ರದ್ದು ಒಂದು ಕಂಚಿನ ಪ್ರತಿಭೆ ಒಂದು ಮಾಡಬೇಕು ಅನ್ನೋದೊಂದು ಉದ್ದೇಶ ಇದೆ. ನಾವೆಲ್ಲ ಮಾತಾಡ್ಕೊಂಡಿದೀವಿ. ಅದು ಶೀಘ್ರದಲ್ಲೇ ಆಗುತ್ತೆ. ಯಾಕೆಂದ್ರೆ ಇವತ್ತು ಏನ್ ಬೇಕಾದ್ರೂ ಕೊಡ್ಬೋದು, ಬಟ್ ನೀರ್ ಕೊಡಕ್ಕಾಗಲ್ಲ. ಆ ಪುಣ್ಯಾತ್ಮ ಇವತ್ತು ಇಡೀ ತಾಲ್ಲೂಕಿಗೆ ನೀರು ಕೊಟ್ಟು ಇವತ್ತು ರೈತರ ಒಬ್ಬ ಜೀವನಾಡಿಯಾಗಿದ್ದಾರೆ. ಅವರು ಜಯಚಂದ್ರ ಅಲ್ಲ, ಅವರು ಜಲಚಂದ್ರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.